ತಲುಪಿದ್ವಿ. ಸೊ ಇಲ್ಲಿಂದ ಇವಾಗ ಎಕ್ಸಿಟ್ ಕಡೆ ಹೋಗಬೇಕು. ಎಕ್ಸಿಟ್ ಕಡೆ ಹೋಗ್ಬಿಟ್ಟು ಒಂದು ಹೋಟೆಲ್ ಬುಕ್ ಮಾಡ್ಕೋಬೇಕು ಇವತ್ತಿನ ದಿನ ಸ್ಟೇಗೆ. ನೋಡುವ, ಬಸ್ ಸ್ಟಾಪನ್ನು ಏರ್ಪೋರ್ಟ್ ಲೆವೆಲ್ಲಿಗೆ ಇವರು ಮಾಡಿದ್ದಾರೆ. ಥರ ಕೂತ್ಕೊಳ್ಳೋಕ್ಕೆ, ಹೋಗೋಕ್ಕೆ, ಬರೋಕ್ಕೆ, ಒಳಗಡೆ ಸುಮಾರು ಅಂಗಡಿಗಳು. ಎಕ್ಸಿಟ್ ಕಡೆ ಹೋಗ್ತಿದ್ದೀವಿ. ಬಂದರೆ ಇಲ್ಲಿ ಸುಮಾರು ಕ್ಯಾಬ್ ಇದ್ದಾವೆ, ನೋಡ್ಬೇಕು ಯಾವ ಕಡೆ ಹೋಗ್ಬೇಕು ಅಂತ. ಇವಾಗ ಚಾಟು ಟ್ರಾನ್ಸ್ಪೋರ್ಟ್ ಬಸ್ ಟರ್ಮಿನಲ್ನ ಇವರು ಏರ್ಪೋರ್ಟ್ ರೇಂಜಿಗೆ ಮೇಂಟೈನ್ ಮಾಡಿದ್ದಾರೆ. ಹೊರಗಡೆ ಬರ್ತಿದ್ದಂಗೆ ಸುಮಾರು ಟ್ಯಾಕ್ಸಿಗಳು ಸಾಲಿ. ಥೈಲ್ಯಾಂಡ್ನ ಬಸ್ಸುಗಳು ಈ ಥರ ಇದ್ದಾವೆ. ಥೈಲ್ಯಾಂಡ್ನ ಬಸ್ಸು ಇಲ್ಲಿ ಒಂದು ಕಡೆ ನಿಂತ್ಕೊಂಡಿದ್ದೀವಿ. ಅಲ್ಲಿ ನೋಡ್ಬೋದು. ಇಲ್ಲಿ ಯಾವುದೋ ಒಂದು ಏನು ಆಫೀಸು ಗೌರ್ಮೆಂಟ್ದು ಅಥವಾ ಏನು ಅಂತ ಗೊತ್ತಿಲ್ಲ. ಬಿಲ್ಡಿಂಗ್ ಮಾತ್ರ ಒಳಗಡೆ ಚೆನ್ನಾಗಿದೆ. ಇದೇನು ಟೆಂಪಲ್ಲು ಅಥವಾ ಏನೋ ಗೌರ್ಮೆಂಟ್ ಆಫೀಸೋ ಗೊತ್ತಾಗ್ತಿಲ್ಲ ನಮ್ಗೆ ಎಕ್ಸಾಕ್ಟ್ಲಿ. ನಮ್ಮ ಸ್ಟೇ ಹತ್ರನೇ ಇದೊಂದು ಟೆಂಪಲ್ ಇದೆ. ಇದು ಇಷ್ಟೊಂದು ದೊಡ್ಡದು ಟೆಂಪಲ್. ನಾವು ಟಿಫಿನ್ ಎಲ್ಲ ಮಾಡ್ಕೊಂಡು ಇವಾಗ ರಿವರ್ ಕ್ರೂಸ್ ಕಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಒಂದು 1 ಕಿಲೋಮೀಟರ್ ಆಗುತ್ತೆ. ಸೊ ಆ ಕಡೆ ಹೋಗ್ತಾ ಇದ್ದೀವಿ, ರಿವರ್ ಕ್ರೂಸ್ ಕಡೆ.
ಇದೆ ಸೈಡೆಲ್ಲ. ಇದೇನು ಕೋಟೆನಾ ಏನಂತ, ಆವಾಗಿನ ಕಾಲದಲ್ಲಿ ಕೋಟೆ ಇತ್ತು ಅಂತ ಅನ್ಕೋತೀನಿ, ಯಾಕಂದರೆ ತೋಪೆಲ್ಲ ಕಾಣ್ತಿದೆ ಇಲ್ಲಿ. ಇಲ್ಲೇನೋ ಅವ್ರ ಲ್ಯಾಂಗ್ವೇಜಲ್ಲಿ ಬರ್ದಿರೋದಿದೆ. ಇದು ಫೋರ್ಟ್, ಇದು ಪರಾಸು ಮೇನ್ ಫೋರ್ಟ್. ಸ್ಯಾಂಟಿ ಚಾಯ್ ಪಾರ್ಕ್, ಗನ್ ಪಾರ್ಕ್. ಪಾರ್ಕ್ ಒಳಗಡೆ ಈ ಥರ ಇದೆ. ಒಳಗಡೆ ಬರ್ತಾ ಇದ್ದೀವಿ. ಇಲ್ಲಿಂದ ನಮಗೆ ಬ್ಲೂ ಲೈನ್ ಟಿಕೆಟ್ ಈ ಕಡೆ ಸಿಗುತ್ತೆ. ಸುಮಾರು ಶಾಪ್ಗಳಿದ್ದಾವೆ. ಡ್ರೆಸ್ ಗೀಸ್ ತಗೊಳ್ಬೇಕು, ಇಲ್ಲ ಬ್ಯಾಗ್ಸ್ ತಗೋಬೇಕು, ಇಲ್ಲ ಸನ್ ಗ್ಲಾಸಸ್ ತಗೋಬೇಕು, ಹ್ಯಾಟ್ಸು, ಸುಮಾರು ಶಾಪ್ಗಳಿದ್ದಾವೆ. ಸೊ ಈ ಕಡೆ ಬಂದರೆ ಇಲ್ಲಿಂದ ಟಿಕೆಟ್ ತಗೋಬೇಕು. ಕೇಳುವ ಟಿಕೆಟ್ದೇನಿದೆ ಅಂತ. ಟೂರಿಸ್ಟ್ ಬೋಟ್ ಇಲ್ಲೇ ಸಿಗೋದು ನಮಗೆ. ಸೊ ಇಲ್ಲಿಂದ ಇಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇವ್ರು ಹಾಕಿದ್ದಾರೆ ಇಲ್ಲಿ ಟೂರಿಸ್ಟ್ ಬೋಟ್. ನೋಡುವ, ನಮಗೆ 150 ಬಾತಿಗೆ ಅಂತ ಹೇಳ್ಬಿಟ್ಟು ಆಲ್ ಡೇ ರಿವರ್ ಪಾಸ್ ಸಿಕ್ಕಿತ್ತು. ಸೊ ರಿವರ್ ಪಾಸ್ ಒಳಗಡೆ ನಮಗೆ ಡೀಟೇಲ್ಸ್ ಎಲ್ಲಿ ಎಳಿಯೋದು ಎಲ್ಲ ತೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಮ್ಯಾಪ್ ಕೂಡ ಇದೆ. ಸೊ ನಾವು ಎಲ್ಲಿದ್ರು ಎಲ್ಲಿ ಹತ್ಕೋಬೋದು ಅಂತ ಐಡಿಯಾ ಸಿಗುತ್ತೆ ಈ ಮ್ಯಾಪಿಂದ. ಸರೌಂಡಿಂಗಲ್ಲಿ ಏನೇನಿದೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇದೆ ಈ ಬುಕ್ಕಲ್ಲಿ ಡೀಟೇಲ್ ಇದೆ, ಟೈಮಿಂಗ್ ಇದೆ. ಸೊ ಹಾಗೆ ಮ್ಯಾಪ್ ಕೂಡ ಇದೆ. ಸೊ ನಾವಿವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇರೋದು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಈ ಎಂಡ್ವರೆಗೂ ನೋಡಿಕೊಂಡು ಮತ್ತೆ ವಾಪಸ್ ಬರಬೇಕು. ಸೊ ನಮಗೆ ಇದು ಬೆಟರು. ಗ್ರ್ಯಾಬ್ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಅದು ಕಂಪೇರ್ ಮಾಡಿದ್ರೆ ಈ ಬೋಟಿಂದ ಹೋಗೋದು 150 ಬಾತು ತುಂಬ ಅಂದರೆ ತುಂಬ ಚೀಪು. ಗ್ರ್ಯಾಬಲ್ಲಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋಕ್ಕೆ 200 ಚಾರ್ಜ್ ಮಾಡ್ತಾರೆ. ಸೊ ನಾವು ಇಲ್ಲಿಂದ ಇವಾಗ ಬೋಟ್ ಬಂತಂದರೆ ಇವಾಗ ಹಾಪಿಂಗ್. ಸೊ ಇಲ್ಲಿಂದ ಟಿಕೆಟ್ ಹೋಗ್ತಾ ಇದೆ ನಮಗೆ. ಟಿಕೆಟ್ ಚೆಕ್ ಇನ್ ಮಾಡ್ತಿದ್ದಾರೆ. ಟಿಕೆಟ್ ಚೆಕ್ ಇನ್ ನೋಡಿ, ಮಕ್ಕಳನ್ನ ಹೆಂಗೆ ಹಾಕೊಂಡು ಹೋಗ್ತಿದ್ದಾರೆ. ಸೊ ವೇರ್ ಯು ಆರ್ ಫ್ರಮ್ ಆ್ಯಕ್ಚುಲಿ? Holland. So it's a baby kid. ಸೊ ನಮ್ಮ ಬೋಟ್ ಬಂತು. ಸೊ ಮಗುನ ಈ ಕಡೆ ಈ ಥರ ಹಾಕ್ಕೊಂಡು ಟ್ರಾವೆಲ್ ಮಾಡ್ತಿದ್ದಾರೆ. ನಮ್ಮ ಕ್ರೂಸ್ ಬೋಟ್ ಈ ಥರ ಇದೆ. ಇಲ್ಲಿಂದ ಇವಾಗ ಹಿಂಗೆ ಹೋಗ್ತಾ ಇರೋದು ಮೇಲೆ. ಇಲ್ಲಿಂದ ಹಿಂಗೆ ಹೋದರೆ ಇವಾಗ ಡೈರೆಕ್ಟಾಗಿ ಮೇಲೆ ಹೋಗ್ತಿದ್ದೀವಿ. ಮೇಲೆ ಹತ್ಕೊಂಡ್ರೆ ನೋಡ್ಬೋದು ನೀವು. ಈ ಥರ ಇದೆ. ಸೊ ಈ ಥರ ಬೋಟಲ್ಲೆಲ್ಲ ಹಿಂಗೆ ಹೋಗ್ತಿದ್ದಾರೆ.
ಬಾಲಕ್ಲಾವಾ ಬ್ರಿಡ್ಜ್ ಅಂತ ನೋಡಿ. ಈ ಹೆಸರುಗಳು ಪ್ರೊನೌನ್ಸಿಯೇಷನ್ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೌನ್ಸಿಲ್ ಆಫ್ ಸ್ಟೇಟ್ ಎದುರುಗಡೆ ನೋಡ್ತಾ ಇರೋದು ನೀವು ಆ ಬಿಲ್ಡಿಂಗ್. ಸ್ಟಾಪ್ ಹೆಸರುದು ಪ್ರನಾಕ್ ಅಂತೆ ನೋಡ್ಬೋದು. ಇಲ್ಲಿ ಎದುರುಗಡೆನೆ ಶಾಪಿಂಗ್ ಮಾಲ್ ಇದೆ. ಇಲ್ಲಿ ದಿ ವ್ಯಾಂಗ್ಲ್ಯಾಂಗ್. ಸೊ ಇಲ್ಲಿ ಹೇಳ್ಕೋಬೇಕು ನಾವು ಪ್ರನಾಕ್ಗೆ, ವ್ಯಾಂಗ್ಲ್ಯಾಂಗ್ ಆರ್ ಪ್ರನಾಕ್ ಪಿಯರ್. ಮಹಾರಾಜ ಪಿಯರ್ ಇದು. ಎರಡನೇ ಸ್ಟಾಪ್ ಹೋಗ್ತಿದ್ವಿ ಮಹಾರಾಜ ಪಿಯರ್. ತಾಚಾಂಗ್. ಆ ಕಡೆ ಕಾಣ್ತಿರೋದು ಗ್ರ್ಯಾಂಡ್ ಪ್ಯಾಲೇಸ್. ವಾಟರ್ ಆನ್ ಪಿಯರ್. ಈ ಟೆಂಪಲ್ ಹೆಸರು ವಾಟರ್ ರೋನು. ಸೊ ಅದಕ್ಕೆ ಪಿಯರ್ ಅಂದರೆ ದಡದ ಹೆಸರು ಆ ಥರ ಇಟ್ಕೊಂಡಿದ್ದಾರೆ. ಸೊ ಈ ಟೆಂಪಲ್ ಹೆಸರು ವಾಟರ್ ರೋನ್. ಸೊ ಹಿಂದ್ಗಡೆ ಸ್ಟಾಪಲ್ಲಿ ಆ ಕಡೆ ನೋಡ್ತಿರೋದು ನೀವು, ಅಲ್ಲಿ ಹಿಂದ್ಗಡೆಯಲ್ಲಿ ನೀವು ನೋಡಿದ್ದು ಗ್ರ್ಯಾಂಡ್ ಪ್ಯಾಲೇಸ್. ರಾಯಲ್ ಥಾಯ್ ನೇವಿ ಹೆಡ್ ಕ್ವಾರ್ಟರ್ ಅಂತ ನೋಡಿ ಎದುರುಗಡೆ ಇರೋದು, ರಾಯಲ್ ಥಾಯ್ ನೇವಿ ಹೆಡ್ ಕ್ವಾರ್ಟರ್ಸ್.
ಸೊ ಇದು ರಜನಿ ಪಿಯರ್ ಅಂತೆ. ಇದ್ರ ಕೆಳಗಡೆ ಇರೋದು ಮೆರೈನ್ ಡಿಪಾರ್ಟ್ಮೆಂಟ್. ಇವರು ಬೋಟ್ನ ಹ್ಯಾಂಡಲ್ ಮಾಡೋರು. ಈ ಟೆಂಪಲ್ ಹೆಸರು ವಾಟ್ ಯಾನ್ವಾ. ಫ್ರಂಟಲ್ಲಿ ಅಂಗಡಿ ಹಾಕ್ತಿದ್ದಾರೆ. ವಾಟ್ ಯಾನ್ವಾ ಅಂತ ಇದು. ನಾವು ಆವಾಗಲೇ ತೋರಿಸಿದ್ದು ಯಾವುದೋ ಬೇರೆ ಟೆಂಪಲ್ಲು, ಅವ್ರ ಲ್ಯಾಂಗ್ವೇಜಲ್ಲಿ ಇತ್ತು. ನಾವು ಅದೇ ಏನೋ ಅಂದ್ಕೊಂಡ್ವಿ. ಇಲ್ಲಿ ಎದುರುಗಡೆ ಕಾಣ್ತಿರೋದೇ ಟೆಂಪಲ್ ಯಾನ್ವಾ. ಇಲ್ಲಿಂದ ಟಾಪ್ ಕಾಣ್ತಾ ಇದೆ. ಎಂಟ್ರೆನ್ಸ್ ಅಲ್ಲಿ ಸ್ವಲ್ಪ ಮುಂದೆ ಹೋಗ್ಬೇಕು ಹಿಂಗೆ. ಸೊ ಇದು ಟೆಂಪಲ್ ವಾಟ್ ಯಾನ್ವಾ. ಸೊ ಈ ಥರ ಇದೆ ಇಲ್ಲಿಂದ. ನೋಡ್ಬೋದು ನೀವು ಹೊರಗಡೆಯಿಂದ ಎಷ್ಟು ಅದ್ಭುತವಾಗಿದೆ ಅಂತ. ನಾವು ಫಸ್ಟ್ ಸ್ಟಾಪಿಂದ ಡೈರೆಕ್ಟಾಗಿ ಲಾಸ್ಟ್ ಸ್ಟಾಪಿಗೆ ಬಂದ್ವಿ. ಇವಾಗ ಲಾಸ್ಟ್ ಸ್ಟಾಪಿಂದ ಇಳಿಯೋದು, ಮತ್ತು ಅಲ್ಲಿ ಏನೇನಿದೆ ನೋಡಿಕೊಂಡು ಮತ್ತೆ ಹತ್ಕೊಂಡು ಮತ್ತೆ ಇಳಿಯೋದು, ಮತ್ತು ಆ ಪ್ಲೇಸಲ್ಲಿ ಏನೇನು ನೋಡ್ಕೊಂಡು ಹೋಗಬೇಕು. 8 ಸ್ಟಾಪ್ ಏನೋ ಇದೆ ಟೋಟಲ್ಲು. ಸೊ ಹತ್ತಿ ಹಿಡಿದು ಮಾಡ್ತಾ ಹೋಗೋದು ಇವಾಗ ಟೋಟಲ್. ಸೊ ಇಲ್ಲಿ ವಾಟರ್ ರೋಡು, ಗ್ರ್ಯಾಂಡ್ ಪ್ಯಾಲೇಸು ಮೇಜರದು, ಇಕೋಸಿಯಮ್ ಅಂತ ಒಂದಿದೆ. ಸೊ ಇಲ್ಲಿಂದ ವಾಟ್ ಪಕ್ನಮ್, ಪಸಿ, ಕೊರೇನ್ ಅಂತ ಒಂದಿದೆ. ಸೊ ಈ ಥರ ಸುಮಾರು ಜಾಗಗಳಿದ್ದಾವೆ. ಸೊ ನಾವು ಮೇಜರಾಗಿ ಗ್ರ್ಯಾಂಡ್ ಪ್ಯಾಲೇಸು ಮತ್ತು ವಾಟರನ್ನು ಕವರ್ ಮಾಡ್ತಿದ್ದೀವಿ ಇಲ್ಲಿ. ನೋಡ್ಬೋದು ನೆಕ್ಸ್ಟ್ ಸ್ಟಾಪ್ ಯಾವುದು ಅಂತ ಹೇಳ್ಬಿಟ್ಟು ಇಲ್ಲಿ ಡಿಸ್ಪ್ಲೇ ಎಲ್ಲ ತೋರಿಸ್ತಾರೆ. ಟಿವಿನೇ ಇದೆ 2 ಕಡೆ. ಸೊ 3 ಕಡೆ ಟಿವಿ ಇದೆ. ಸೊ ಇವರು ಅನೌನ್ಸ್ಮೆಂಟ್ ಮಾಡ್ತಾರೆ. ಕೆಳಗಡೆ ಈ ಥರ ಇದೆ. ಇಲ್ಲಿ ಟಿವಿ ಡಿಸ್ಪ್ಲೇನೂ ಇದೆ, ಹಾಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಇಲ್ಲಿವರೆಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು. ಯಾವ ಸ್ಟಾಪ್ ಇದೆ, ಏನು ನೋಡೋಕ್ಕಿದೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ ಸ್ವಲ್ಪ. ನಾವು ರಜನಿಗೆ ಇಳ್ಕೊಂಡ್ವಿ. ಇಲ್ಲಿ ಫ್ಲವರ್ ಮಾರ್ಕೆಟ್ ಇದೆ. ಸೊ ಇಲ್ಲಿಂದ ಫ್ಲವರ್ ಮಾರ್ಕೆಟ್ ನೋಡ್ಕೊಂಡು ಹೋಗೋಣ ಅಂತ.
ಇದೆ. ಸೊ ಎವ್ರಿ 30 ಮಿನಿಟ್ಸ್ಗೂ ಒಂದೊಂದು ಈ ಥರ ಬೋಟ್ ಇರುತ್ತೆ. ನಾವು ಎಲ್ಲಿ ಬೇಕಾದ್ರೂ ಯಾವ ಸ್ಟಾಪ್ ಬೇಕಾದ್ರೂ ಹೇಳ್ಕೊಂಡು ಆ ಕಡೆ ಏನೇನಿದೆ ಅಂತ ಅವ್ರು ಸ್ವಲ್ಪ ಹೇಳಿರ್ತಾರೆ, ಮೇಜರ್ ಪ್ಲೇಸು, ಅಲ್ಲಿಂದ ನಾವು ಹಂಗೆ ಹೋಗ್ಬೋದು. ಡೈನಾ ಮಾರ್ಕೆಟ್ ಏರಿಯಾದಲ್ಲಿ ಬಂದಿರೋದು ನಾವು. ನೋಡ್ಬೋದು. ಸೊ ಇದು ಫ್ಲವರ್ ಮಾರ್ಕೆಟು. ಸೊ ಇದ್ರ ಜೊತೆ ಫುಡ್ಡು, ಫ್ಲವರ್ಸು ಎಲ್ಲ ಇದೆ ಇಲ್ಲಿ. ಸೊ ಈ ಕಡೆ ಫ್ರೂಟ್ಸು, ಒಂದು ಕಡೆ ಫ್ರೂಟ್ಸು, ಒಂದು ಕಡೆ ಫ್ಲವರ್ಸು. ಸೊ ಸ್ವಲ್ಪ ಕಡೆ ಊಟ. ಇಲ್ಲಿ ಊಟ ಅಂತ ಹೇಳಿದ್ರೆ ನಾನ್ ವೆಜ್ ನೋಡ್ಬೋದು. ಏಡಿ ಎಲ್ಲ ಇಟ್ಟಿದ್ದಾರೆ ಹಂಗೆ. ಚಿಕನ್ ಪ್ರಿಯರಿಗೆ ಮಾತ್ರ ಇಲ್ಲಿ ಡಿಲಿಷಿಯಸ್ ಆಗಿರೋಂಥ ಊಟ ಸಿಗುತ್ತೆ. ಸೊ ಇದೆ ಫ್ಲವರ್ ಮಾರ್ಕೆಟ್, ಫ್ಲವರ್ ಸ್ಟ್ರೀಟಲ್ಲಿ ಇದೆ. ಆ ಕಡೆಗೆ ಸ್ವಲ್ಪ ಫುಲ್ಲು ಫ್ಲವರ್ ಶಾಪ್ಸೇ ಇರೋದು. ಆ ಕಡೆ ನೋಡ್ಬೋದು ನೀವು, ಹೊರಗಡೆ ಎಲ್ಲ ಹಾಕೊಂಡು ಕೂತ್ಕೊಂಡಿದ್ದಾರೆ. ಹಾಗೆ ಅಲ್ಲಿ ಒಳಗಡೆ ತೋರಿಸಿದ್ನಲ್ಲ, ಅಲ್ಲಿ ತರಕಾರಿ ಮಾರ್ಕೆಟ್ ಇದೆ. ಸೊ ತರಕಾರಿನೂ ಬರ್ತಿದೆ, ಫ್ರೂಟ್ಸು ಬರ್ತಿದೆ. ಸೊ ಎದುರುಗಡೆ ಎಲ್ಲ ಸ್ಟ್ರೀಟ್ ನೋಡ್ಬೋದು ನೀವು. ಅಲ್ಲಿ ಎದುರುಗಡೆ ಒಳಗಡೆ ಎಲ್ಲ ಫುಲ್ ಫ್ಲವರ್ಸ್ ಇದೆ. ಆ ಕಡೆ ಈ ಕಡೆ ಫ್ಲವರ್ ಫ್ರೂಟ್ಸ್ ಇದೆ. ಎಲ್ಲ ಇವಾಗ ಫ್ಲವರ್ಸ್ ಫ್ರೂಟ್ಸ್. ಫ್ಲವರ್ ಹಾಕೊಂಡು ಕೂತ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಪ್ಲಾಸ್ಟಿಕ್ ಫ್ಲವರ್ಸ್ ಎಲ್ಲ ಇದೆಲ್ಲ. ಈ ಕಡೆ ಎಲ್ಲ ಕಲರ್ ಫ್ಲವರ್ಸ್ ಇದು. ಸೊ ಅಲ್ಲೂ ಫ್ಲವರ್ಸ್. ಇಲ್ಲಿ ನೋಡ್ಬೋದು. ಇದು ಫುಲ್ ಫ್ಲವರ್ ಮಾರ್ಕೆಟ್ ಒಳಗಡೆ. ಇದೆಲ್ಲ ಫುಲ್ ಫ್ಲವರ್ ಮಾರ್ಕೆಟ್ ಇನ್ಸೈಡ್. ಚೆನ್ನಾಗಿದೆ ಫ್ಲವರ್ಸ್. ಈ ಕಡೆ ರೋಸು. ಫ್ಲವರ್ನೆಲ್ಲ ಫ್ಲವರ್ ಬಕ್ಕೆಲ್ಲ ಯೂಸ್ ಮಾಡ್ತಾರೆ. ಬೆಂಗಳೂರಲ್ಲಿ ಇದಕ್ಕೆ 700-1000 ರೂಪಾಯಿ. ಇಲ್ಲಿ ಇವರು ಒಂದು ಕಟ್ ಕೊಡ್ತಾರೆ ಬರೀ 20 ಬಾತಿಗೆ. ಅಂದರೆ ಒಂದು 40-50 ರೂಪಾಯಿಗೆ ನಮ್ಗೆ ಅಷ್ಟೊಂದು ಕೊಡ್ತಿದ್ರು. ನೋಡ್ಬೋದು ಇಲ್ಲಿ ಈ ಫ್ಲವರ್ ಒಂದು ಕಟ್ಟಿಗೆ 20. ರೋಸು, ಈ ಕಡೆ ಮಲ್ಲಿಗೆ. ಬಾತಿಗೆ 10 ಬಾತಿಗೆ ಇಷ್ಟೇ ಕೊಡ್ತವ್ರೆ. ಇದೇ ಫ್ಲವರ್ನ ನಮ್ಮ ಬೆಂಗಳೂರಲ್ಲಿ 700-800 ರೂಪಾಯಿ.
ನೋಡ್ಬೋದು ಎದುರಿಗಿರೋದು ಪೊಲೀಸ್ ಸ್ಟೇಷನ್ನು, ಮೆಟ್ರೋಪಾಲಿಟನ್ ಪೊಲೀಸ್ ಸ್ಟೇಷನ್ ಸರ್ಕಲ್ಗೆ ಇದೆ. ಸೊ ಇಲ್ಲಿಂದ ನಾವು ಈ ಕಡೆ ಹೋಗಬೇಕು. ಇಲ್ಲೊಂದು ಪ್ರೇಕ್ಷಣೀಯ ಸ್ಥಳ ಇದೆ, ಆ ಕಡೆ ಹೋಗ್ತಾ ಇದ್ದೀವಿ ಸ್ಟ್ರೈಟಾಗಿ. ನೋಡಿ ಇಲ್ಲಿಯ ಪೊಲೀಸ್ ಸ್ಟೇಷನ್ ಎಷ್ಟು ನೀಟಾಗಿ ಕ್ಲೀನಾಗಿ, ಕಾರ್ಗಳೆಲ್ಲ ಹಂಗೆ ಪೊಲೀಸ್ ಅಂತ ಇದ್ದಾವೆ. ಕಾರ್ ಮೇಲೆ, ಪೊಲೀಸ್ ಕಾರ್ ಮೇಲೇನು ಕ್ಯಾಮ್ರಾ ಇದೆ. ನೀವು ಎದುರುಗಡೆ ಗೋಡೆ ನೋಡ್ಬೋದು. ಎದುರುಗಡೆ ಗೋಡೆಯಲ್ಲಿ ಅದು ಪೇಂಟಿಂಗು ಅಥವಾ ಸ್ಟಿಕ್ಕರ್ ಅಂಟಿಸಿರೋದನ್ನ ಕನ್ಫ್ಯೂಷನ್ ಆಗೋ ರೇಂಜಿಗೆ ಅವರು ಅದನ್ನು ಡ್ರಾಯಿಂಗ್ ಮಾಡಿದ್ದಾರೆ ಅಲ್ಲಿ. ಸೊ ಇಲ್ಲೊಂದು ಎದುರುಗಡೆ ಒಂದು ಟೆಂಪಲ್ ಇದೆ, ಆ ಕಡೆ ಹೋಗ್ತಾ ಇದ್ದೀವಿ ಇವಾಗ. ನೋಡ್ಬೋದು ಯಾವ ಥರ ಇದೆ ಟೆಂಪಲ್ ಅಂತ. ಇದು ವಾಟ್ ಫಾಂಗ್ ಅಂತ. ನೋಡ್ಬೋದು ಎದುರುಗಡೆ ಯಾವ ಥರ ಕಾಣ್ತಿದೆ ಅಂತ ಇದು. ನೋಡ್ಬೋದು ಯಾವ ಥರ ಇದೆ ಅಂತ. ಎಂಟ್ರೆನ್ಸ್ ಯಾವ ಕಡೆ ಅಂತ ಹುಡುಕಿಸಲೇ ಸಾಕಾಗೋಯ್ತು ಇವಾಗ. ಸೊ ಇಲ್ಲಿಂದ ಎಂಟ್ರಿ ಇದೆ, ಹೋಗ್ತಾ ಇದೀವಿ ಇವಾಗ ಮುಂದೆ. ಓಪನ್ ಕ್ಲೋಸಸ್ ಬೆಳಿಗ್ಗೆ 8 ಸಂಜೆ 7:30ವರೆಗೂ. ಎಂಟ್ರೆನ್ಸು. ನಾವು ಇವಾಗ ರಚನಿ ಅನ್ನೋ ಸ್ಟಾಪಲ್ಲಿದ್ದೀವಿ. ರಚನಿಯಿಂದ ವಾಟರೋಣ ಅನ್ನೋ ಸ್ಟಾಪ್ ಕಡೆ ಹೋಗಬೇಕು. ಅಲ್ಲಿ ಇವಾಗ ನೆಕ್ಸ್ಟ್ ಸ್ಟಾಪೇ ವಾಟರೋಣ. ಅದು ಮೇಲ್ಗಡೆಯಿಂದ ಏನು ಗೊಬ್ಬರ ಕಾಣ್ತಿದ್ದಿಲ್ಲ ಎದುರುಗಡೆ, ಅದೇ ವಾಟರೋಣ. ಅಲ್ಲಿ ಹೋಗ್ಬೇಕು ನಾವು ಇವಾಗ. ನೆಕ್ಸ್ಟ್ ಸ್ಟಾಪ್ ವಾಟರೋಣ.วัดอรุณสำหรับผู้โดยสารที่จะขึ้นท่าเรือนี้กรุณาเตรียมตัวรอบริเวณด้านท้ายเรือวัดอรุณ For passengers alighting here please stand by at the exit โปรดใช้ความระมัดระวังขณะก้าวออกจากเรือ Please mind the gap between the boat and the pier Here please stand by at the exit โปรดใช้ความระมัดระวังขณะก้าวออกจากเรือ Please mind the gap between the boat and the pier. ನೀವು ನೋಡ್ತಾ ಇರೋದೇ ವಾಟರ್
ವಾಟರ್ ರೂಮ್ ಟಿಕೆಟು 200 ಬಾತ್ಸು. ನೋಡ್ಬೋದು ಇಲ್ಲಿ ವ್ಯೂ ಯಾವ ಥರ ಇದೆ ಅಂತ. ಸೊ ಇಲ್ಲಿಂದ ಒಳಗಡೆ ಎಂಟ್ರ್ ಆಗ್ತೀವಿ. ಯಾವ ಥರ ಇದೆ. This is all about water road, 17th century. ಒರಿಜಿನಲ್ ನೇಮ್ ವಾಸ್ ವಾಟ್ ಮಕೋಕ್ ಅಂತ ಇರೋ ಹೆಸರನ್ನ ಇವಾಗ ವಾಟರ್ ರೂಮ್ ಆಗಿದೆ. ಹದಿನೇಳನೇ ಶತಮಾನದಿದು. ನೋಡ್ಬೋದು ಎಷ್ಟು ಸಖತ್ತಾಗಿದೆ ಅಂತ. ನಾವು ತೀಚಾಂಗ್ ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿಂದ ಈ ಕಡೆ ಬಂದರೆ ನೋಡ್ಬೋದು ಎದುರುಗಡೆ ನೀವು ಗ್ರ್ಯಾಂಡ್ ಪ್ಯಾಲೇಸು. ಸೊ ಈ ಥರ ಇದೆ ಗ್ರ್ಯಾಂಡ್ ಪ್ಯಾಲೇಸು, ಫುಲ್ ದೊಡ್ಡದು ನೋಡ್ಬೋದು. ಮಳೆ ಬಂದು ನಿಲ್ತು ಇಲ್ಲಿ ಇವಾಗ. ಸೊ ಅದಕ್ಕೋಸ್ಕರ ಎಲ್ಲರೂ ಛತ್ರಿ ಹಿಡ್ಕೊಂಡು ನಿಂತಿರೋದು ಇಲ್ಲಿ. ಸೊ ಇದ್ರ ಕೌಂಟ್ರ್ ಎಲ್ಲಿದೆ ಏನಂತ ಗೊತ್ತಿಲ್ಲ, ವಿಲ್ ಡಿಸ್ಕವರ್. ಯಾಕಂದರೆ 500 ಬಾತ್ ಟಿಕೆಟ್ ಇದೆ ಇದ್ರದ್ದು. ನೋಡುವ. ಇಲ್ಲೇನೋ ಈ ಥರ ಒಂದಿದೆ ಬಸ್ಸು. ದ ಇಂಟ್ಯಾಂಜಿಬಲ್ ಕಲ್ಚರ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಫೋನ್ ಅಂತ ಏನೋ ಹಾಕಿದ್ದಾರೆ ಇದನ್ನ. ನೋಡ್ಬೋದು ರಾಯಲ್ ಗಾರ್ಡ್ಸ್ ನಿಂತವ್ರು ಇಲ್ಲಿ, ಸೆಕ್ಯೂರಿಟಿ.
ಈ ಎಂಟ್ರಿ ಎಲ್ಲ ಅಂತ ಆ ಕಡೆ ಕಳಿಸಿದ್ದಾರೆ ನೋಡ್ಬೇಕು ಅಲ್ಲಿಂದ ಎಷ್ಟೊಂದಿದೆ ಏನೋ. Ticket entrance. Ticket timing 8:30 to 3:30 p.m. Visiting time 4:30 p.m. ನಾವು ಮರಳಿ ಮತ್ತು ನಮ್ಮ ಸ್ಟಾಪ್ ಕಡೆ ಹೋಗ್ತಾ ಇರೋದು. ನಮ್ಮ ಸ್ಟಾಪ್ ಹೆಸರು ಪರಾರ್ಚಿತ್. ನಮ್ಮ ಬೋಟ್ ಬರ್ತಾ ಇದೆ ಇಲ್ಲಿಂದ. ಬಂದರೆ ಇಲ್ಲಿಂದ ಹೋಗೋದು. ಇಲ್ಲಿಂದ ಲಾಸ್ಟ್ ಸ್ಟಾಪ್ ಕಡೆ ಹೋಗೋದು ಇವಾಗ ಪರಾರ್ಚಿತ್ ಕಡೆ. ಇದೊಂಥರ ಸಿಟಿ ಬೋಟ್ ರೈಡ್ ಇದೆ ಇವಾಗ ನಮಗೆ. ಮಂಡಿ ಸ್ವಲ್ಪ ಬೆಂಡ್ ಮಾಡೋ, ಮಂಡಿ ಬೆಂಡ್ ಮಾಡೋ. ನಾವು ಬೆಳಿಗ್ಗೆ ಹತ್ಕೊಂಡಿದ್ದು ಪರಾರ್ಚಿತ್ ಸ್ಟಾಪಲ್ಲಿ. ಇವಾಗ ಪರಾರ್ಚಿತ್ ಇಳ್ಕೊಂಡು ಈ ಕಡೆಯಿಂದ ಎಕ್ಸಿಟ್ ಕಡೆ ಹೋಗ್ತಾ ಇದ್ದೀವಿ. ಸೊ ಇದು ನಾನು ನಿಮ್ಮ ಬೆಳಿಗ್ಗೆನೂ ತೋರಿಸಿದ್ದೆ. ಸೊ ಈವ್ನಿಂಗಲ್ಲಿ ಹಿಂಗೆ ನೋಡ್ಕೊಂಡು ಹೋಗ್ತಾ ಇರೋದು. ಹೊರಗೆ ಬಂದ್ವಿ ಇಲ್ಲಿಂದ. ನೋಡ್ಬೋದು ಏನ್ಷಿಯಂಟ್ ಸಿಟಿ ಇಷ್ಟೊಂದು ದೊಡ್ಡದಿದೆ ಇಲ್ಲಿ. ಏನ್ಷಿಯಂಟ್ ಸಿಟಿ ಇಷ್ಟೊಂದು ದೊಡ್ಡದಿದೆ. ವಂಡರ್ಸ್ ಆಫ್ ಥೈಲ್ಯಾಂಡ್.
ಡಿಫ್ರೆಂಟ್ ವೆರೈಟಿ ಫ್ಲೇವರ್ಸ್. ನೋಡ್ಬೋದು ಸಣ್ಣ ಸಣ್ಣ ಹಾವಿನ ಮರಿಗಳನ್ನ. ನೈಟ್ ಮಾರ್ಕೆಟ್ ಫುಲ್ ಕ್ರೌಡೆಡ್. ಕೋಝಿ ಹೋಮ್ ಬ್ಯಾಂಕಾಕ್ ನೋಡ್ಬೋದು. ಬ್ಯಾಂಕಾಕ್ ಕೋಝಿ ಹೋಮು ಇಲ್ಲಿಂದ ಎಲ್ಲ ಪ್ಲೇಸ್ಗಳಿಗೂ ಹತ್ರ ಆಗುತ್ತೆ. ನಾವಿಲ್ಲಿಂದನೇ ಇವಾಗ ಏರ್ಪೋರ್ಟ್ ಕಡೆ ಹೋಗ್ತಾ ಇರೋದು. ಇಲ್ಲಿಂದ ಬೆಳಿಗ್ಗೆನೇ ಚೆಕ್ಔಟ್ ಮಾಡಿದ್ವಿ, ಲಗೇಜ್ ತೊಗೊಂಡು ಇವಾಗ ಏರ್ಪೋರ್ಟ್ ಕಡೆ ಹೋಗ್ತಾ ಇದ್ದೀವಿ. ಸೊ ಬ್ಯಾಂಕಾಕ್ ಕೋಝಿ ಹೋಮ್ ಎಟ್ ಕಾವಾಸನ್ ರೋಡ್. ಸೊ ಇಲ್ಲಿಂದ ಫುಲ್ ಎಲ್ಲ ಜಾಗಗಳಿಗೂ ಹತ್ರ ಆಗುತ್ತೆ. ನೀವು ವಾಕೇಬಲ್ಲಲ್ಲೇ ಹೋಗ್ಬೋದು ಸುಮಾರು ಪ್ಲೇಸಸ್ಗಳಿಗೆ. ಇಲ್ಲ ಅಂತ ಹೇಳಿದ್ರೆ ನೀವು ನಮ್ಮ ಥರ ಇದಕ್ಕೆ ಹೋಗ್ಬೋದು, ಬೋಟ್ ತಗೊಂಡು ಬೋಟಲ್ಲೂ ಟ್ರಾವೆಲ್ ಮಾಡ್ಬೋದು ನೀವು. ಸೊ ದಿಸ್ ಪ್ಲೇಸ್ ಈಸ್ ನಿಯರ್ ಟು ಕಾವಾಸನ್ ರೋಡ್, ಕೋಝಿ ಹೋಮ್. ಬ್ಯಾಂಕಾಕ್ ಏರ್ಪೋರ್ಟ್.
ಬ್ಯಾಂಕಾಕ್ ಏರ್ಪೋರ್ಟ್ ಮೆಜೆಸ್ಟಿಕ್ ಆಗಿದೆ ಮಾರಾಯ ನೋಡಿ. ಬಸ್ಸಿಗೆ ಕಾಯ್ತಾರ ಕಾಯ್ತಾವ್ರೆ ಇಲ್ಲಿ. ಬ್ಯಾಂಕಾಕ್ ಏರ್ಪೋರ್ಟ್ ಮೆಜೆಸ್ಟಿಕ್ ಆಗೋಯ್ತು. ಚೆಕ್ಕಿನ್ ಎಲ್ಲ ಮುಗಿದ್ದು. ಇವಾಗ ಚೆಕ್ಕಿನ್ ಮುಗಿಸ್ಕೊಂಡು ಇಲ್ಲಿಂದ ಇವಾಗ ನಮ್ಮ ಗೇಟ್ ಕಡೆ ಹೋಗಬೇಕು. ಈ ಥರ ಎಲ್ಲ ಸ್ಟ್ಯಾಚು ಇಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಸಮುದ್ರ ಮಂಥನ್ ಮಾಡುವಂಥ ಒಂದು ಕಡೆ ರಾಕ್ಷಸರು, ಒಂದು ಕಡೆ ದೇವಾನ ದೇವತೆಗಳು ಸಮುದ್ರ ಮಂಥನ ಮಾಡಿದಂಥ ದೃಶ್ಯವನ್ನು ಇವರು ಇಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ನಮ್ಮ 3 ದೇಶಗಳ ಪ್ರಯಾಣವನ್ನು ಮುಗಿಸ್ಕೊಂಡು ನಾವು ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದು ಇಳಿದಿದ್ದಾಯಿತು. ಇಲ್ಲಿಗೆ ಈ ಪ್ರಯಾಣ ಕೊನೆಗೊಳ್ಳುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.